ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಖ್ಯಾತಿಯ ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದು ಇದೀಗ 3 ವಾರಗಳೇ ಕಳೆದಿದೆ. 3 ವಾರಗಳ ಬಳಿಕ ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ಅವರು ಪತಿಯ ಸಮಾಧಿ ಬಳಿ ಬಂದು ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ? ನಿಜಕ್ಕೂ ನೋಡಿದರೆ ಕರುಳು ಕಿತ್ತು ಬರುತ್ತೆ. ದಿಲೀಪ್ ರಾಜ್ ಹಾಗೂ ಶ್ರೀವಿದ್ಯಾ ಅವರದು ಸುಂದರ ಸಂತೋಷದ ಜೀವನವಾಗಿತ್ತು. ಶ್ರೀವಿದ್ಯಾ ಅವರನ್ನು ದಿಲೀಪ್ ರಾಜ್ ಚಿಕ್ಕ ಮಗುವಿನ ಹಾಗೆ ನೋಡಿಕೊಳ್ಳುತ್ತಿದ್ದರಂತೆ. ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರದಂತೆ ನೋಡಿಕೊಳ್ಳುವೆ ಎಂದು ಮಾತು ಕೊಟ್ಟಿದ್ದರಂತೆ. ಅದರಂತೆ ನೋಡಿಕೊಂಡಿದ್ದರೂ ಕೂಡ ಹೌದು. ಆದರೆ ಅವರ ಅಕಾಲಿಕ ಅಗಲಿಕೆ ಇದೀಗ ಪತ್ನಿ ಶ್ರೀವಿದ್ಯಾ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿದೆ. ದಿಲೀಪ್ ರಾಜ್ ಇಲ್ಲದೆ ಪ್ರತಿ ನಿಮಿಷ ಕಣ್ಣೀರಿಡುತ್ತಿದ್ದಾರೆ ಪತ್ನಿ ಶ್ರೀವಿದ್ಯಾ. ಇದೀಗ ಪತಿಯನ್ನು ಬಿಟ್ಟು ಇರಲಾರದೆ ದಿಲೀಪ್ ರಾಜ್ ಸಮಾಧಿ ಬಳಿ ಬಂದು ಗೋಳಾಡಿ ಕಣ್ಣೀರಿಟ್ಟಿದ್ದಾರೆ. ಅಪ್ಪ, ಯಾಕೋ ಹೀಗೆ ಮಾಡಿ ಹೋದೆ? ನನ್ನ ಒಂಟಿಯಾಗಿ ಯಾಕೋ ಬಿಟ್ಟು ಹೋದೆ? ನಿನ್ನ ಬಿಟ್ಟು ಇರಲು ಆಗುತ್ತಿಲ್ಲ, ಪ್ಲೀಸ್ ಬಾರೋ, ನಿನ್ನ ನೋಡಬೇಕು ಅನ್ನಿಸ್ತಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಶ್ರೀವಿದ್ಯಾ ಅವರ ದುಃಖ ನೋಡಿ ಕುಟುಂಬದವರು ಸಮಾಧಾನಪಡಿಸಿದ್ದಾರೆ. ಪತಿಯ ಅಗಲಿಕೆಯ ನೋವಿನಲ್ಲಿರುವ ಶ್ರೀವಿದ್ಯಾ ಅವರಿಗೆ ನೀವು ಏನನ್ನ ಹೇಳಲು ಇಷ್ಟಪಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ.